ನೋಡಿ ಅಲ್ಲಿ ಹೋಗಿ ಕೂತ್ಕೊಂಡು ತಗೊಬಂದು ಕೊಡುವಂತ ಡ್ಯಾಡಿ. ಸಾಕು ಸಾಕು ಸಾಕು. ಹಾ ತಗೋ ತಗೋ ತಗೋ. ಡ್ಯಾಡಿ ಕೊಟ್ಟಿದ್ರು ನಾಗಾಡ್ತಿದ್ರು. ಬಾ ಮಕ್ಳು. ಅವ್ರಿಗೆ ನಮ್ಮ ಮುಖ ತೋರ್ಸಕ್ ನಾಚಿಕೆ. ಈ ಬಟ್ಟೆ ಸೂಟು ಬೂಟು ಹಾಕೊಂಡು ಬೈಕಲ್ಲಿ ಕೂತ್ಕೊಂಡು ಗೇಟ್ವರೆಗೂ ಹೋಗ್ಬಿಟ್ಟು ಕ್ಯಾನ್ಸಲ್ ಮಾಡ್ಕೊ ಬಂದ್ರು. ಏನ್ ಮಾಡಿದೆ ಹೊರಟಿಲ್ಲ, ಸ್ನಾನ ಮಾಡಿದ್ನಲ್ಲ ಬಿಡು, ಖುಷಿ ಪಡೋದು. ಬಿಕಾಸ್ ಕಾರ್ ತಗೊಳ್ಳಕ್ ನನ್ನ ಗಂಡ ಸ್ನಾನ ಮಾಡದ ಅಂತ ಟೈಮ್ ಟೇಬಲ್ ತಮ್ಮನೇಲ. ವಿಕಾಸ್ ಗೊತ್ತಲ್ವ ಯೂಟ್ಯೂಬರು, ಅವ್ರದ್ದು ಇದು ಕಾರ್ ತಗೊಂತಾರೆ ಪಾಪ, ಬನ್ನಿ ಅಣ್ಣ ಅಂತ ನೆನ್ನೆ ಫೋನ್ ಮಾಡಿದ್ರು. ಪಾಪ ಅವ್ರಿಗಿಂತ ಮುಂಚೆ ನೀವೇ ಹೇಳ್ತಾ ಇದ್ದೀರಾ ವಿಡಿಯೋದಲ್ಲಿ. ಅಂದ್ರೆ ಇಲ್ಲಿ ಹೇಳ್ತಾ ಇದೀನಿ, ತೋರಿಸಿಲ್ವಲ್ಲ. ಹೋಗ್ತಾ ಇದ್ದೀನಿ ಈಗ ಅಲ್ಲಿ ಬೈಕಲ್ಲಿ ಹೋಗ್ತೀರಾ? ರಾಮನಗರದಕ್ಕೆ ಬೈಕಲ್ಲಿ. ನೀನು ಬರ್ತೀಯಾ? ಹೋಗೋನಿಲ್ಲ ಅಂದ್ರೆ ನಾನು ಒಬ್ಳಲ್ಲ, ಈಗ ನನ್ನ ಸಂಗಡಿಗರು, ನನ್ನ ಮಗಳು ಎಲ್ಲರನ್ನ ಕರ್ಕೊಂಡು ಪ್ಯಾಕ್ ಮಾಡ್ಕೊಂಡು ಅವನ್ ರೆಡಿ ಮಾಡ್ಕೊಂಡು ನಾನು ಆಗೋದ್ರೊಳಗೆ ಬೇಕಾ ಇದು ಅನ್ಸುತ್ತೆ. ಹಂಗಾಗಿದೆ. ಡ್ಯಾಡಿ ಹೊರಟಿದ್ರು ನಾಗಾಡ್ತಿದ್ದಾಳೆ. ಬಾ ಮಗಳು. ನಮ್ಮನೆಯವರು 1.5 ಗಂಟೆಯಿಂದ ನಾನು ಬೆಂಗಳೂರು ಹೋಗ್ತೀನಿ ಅಂತ ಹೊರಡ್ತೀನಿ. ಅವ್ರಿಗೀಗ ನಮಗೆ ಮುಖ ತೋರ್ಸಕ್ಕೆ ನಾಚಿಕೆ. ಬನ್ನಿ. ಬಂದ್ರೇ ಬಂದ್ರಾ? 1 ಗಂಟೆಯಿಂದ ಮುಗಿಸ್ಕೊಂಡು ಬಂದೆ. ಕ್ಲೀನಾಗಿ 4 ಸರಿ ಹೊರಟ್ರು. ಗೇಟ್ ಹತ್ರ ಹೋಗಿ ಬೈಕ್ ನಿಲ್ಲಿಸ್ಕೊಂಡ್ರು. ಹಾಸನದಿಂದ ಹೊರಡ್ತೀನಿ ಅಂದರು. ಆಮೇಲೆ ಬೇಡ ಇಲ್ಲೇ ಹೊರಡಿ ಅಂದೆ. ಮತ್ತೆ ಇಲ್ಲಿಂದ ಹೊರಟ್ರು. ಮತ್ತೆ ಫೋನ್ ಮಾಡಿದರು. ಈ ಬಟ್ಟೆ ಸೂಟು ಬೂಟು ಹಾಕೊಂಡು ಬೈಕಲ್ಲಿ ಕೂತ್ಕೊಂಡು ಗೇಟ್ವರೆಗೂ ಹೋಗ್ಬಿಟ್ಟು ಕ್ಯಾನ್ಸಲ್ ಮಾಡ್ಕೊ ಬಂದರು. ಫೋನ್ ಮಾಡಿದೆ ಈಗಲೇ 2 ರೆಡಿ ಆಗಿ ನಾನು ಹೋಗೋದ್ರೊಳಗೆ 2:15 ಆಗೋಯ್ತು. ಈಗ ರಾಮನಗರಕ್ಕೆ ಹೋಗ್ತೀನಿ ಅಂದರೆ 7 ಗಂಟೆ. ಅವ್ರಿಗೆ ಫೋನ್ ಮಾಡಿದ್ರೆ ನಾನು ಬರೋದಕ್ಕೋಸ್ಕರ ಅವ್ರ ಕೆಲಸಗಳು ಇನ್ನೂ ಹೋಲ್ಡ್ ಮಾಡಿ ಇಟ್ಕೊಳ್ಳೋರಲ್ಲ ಅಲ್ಲಿರೋರೆಲ್ಲರೂ. ಹಂಗಾಗಿ ಬಿಡಿಯೋಣ ಬೇಡ ಅತ್ಲಾಗೆ ಅವ್ರೆ ಅಂದ್ರು. ಮತ್ತೆ ಅವ್ರು ರಾತ್ರಿ ತಿಳಿಸಿದ್ದಾರೆ ಅಂದ್ರೆ ಬೆಂಗಳೂರು ಹೋಗ್ಬೇಕು ಅಂದ್ರೆ ಬೆಳಗ್ಗೆ 6 ಗಂಟೆಗೆ ಹೊರಡ್ಬೇಕು. ಪಪ್ಪನ್ ಕರ್ಕೊಂಡು ಪಪ್ಪಂದಿದು ಮದುವೆ ಹೋಗೋಣ ಅಂತ ಹೇಳಿದ್ರು. ಅಲ್ಲಿಗೂ ಹೋಗ್ಲಿಲ್ಲ ನೀವು. ಪಾಪ ನಮ್ಮ ಸುಭಾಷ್ ಮಾಮ ಫೋನ್ ಮಾಡಿದ್ರು. ನಾನು ಇದನ್ನ ಪ್ಲಾನ್ ಮಾಡ್ಕೊಂಡು ಒಂದ್ ಸ್ವಲ್ಪ ಬೆಳಗ್ಗೆ ಎದ್ದವನಿಗೆ ಪಟ್ ಅಂತ ಎಡಿಟ್ ಆಗುತ್ತೆ ಅಂತ ಎಡಿಟ್ ಮಾಡ್ಕೊಂಡು. ನನಗೆ ಗೊತ್ತು ನೀವು ಪಟ್ ಅಂತ ನೀವು ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡ್ರೆ ಕೆಲಸ ಆಗಲ್ಲ ಅಷ್ಟು ಬೇಗ ಸುಲಭವಾಗಿ ಎದಳೆಲ್ಲ ಅಂತ. ನೀಟಾಗಿ ಹೊರಡ. ನಾನು 10 ಸರಿ ಮೇಲೆ ಹತ್ತಿ ಇಳ್ದೆ. ಇವರಿಗೆ ಜರ್ಕಿನ್ ತಕೊಡಕ್ ಒಂದ್ಸರಿ, ಪ್ಯಾಂಟ್ ಒಂದ್ಸರಿ, ಶರ್ಟ್ ಒಂದ್ಸರಿ ಐರನ್ ಮಾಡ್ಕೊಟ್ಟೆ. ನನ್ನ ಕೆಲಸನೂ ಏನ್ ಮಾಡಿದೆ ಹೊರಟಿಲ್ಲ, ಸ್ನಾನ ಮಾಡಿದ್ನಲ್ಲ ಬಿಡು, ಖುಷಿ ಪಡೋದು. ಅಷ್ಟೇ. ಸ್ನಾನ ಮಾಡ್ಕೊಂಡ್ರು. ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ನೀಟಾಗಿ ಕುತ್ಕೊಂಡಲ್ಲ. ಬಿಕಾಸ್ ಕಾರ್ ತಗೊಳ್ಳಕ್ ನನ್ನ ಗಂಡ ಸ್ನಾನ ಮಾಡದ ಅಂತ ಟೈಮ್ ಟೇಬಲ್ ತಮ್ಮನೇಲ ಟೈಟಲ್. ನನ್ನ ಮಗಳಿಗೆ ನಗು. ಪಾಪ ಮಗಳಿಗೆ ಗೇಟ್ ಹಾಕಬ ಅಂತ 10 ಸರಿ ಕರ್ಕೊಂಡು ಈ ಬಿಸಿಲಲ್ಲಿ ನಿಲ್ಸಿದ್ರು ಪಾಪ ಗೇಟ್ ಹತ್ರ. ನನ್ನ ಮಗನು 4 ಸರಿ ಓಡಾಡ್ದ. ಕರ್ಕೊಂಡ್ ಒಳಗೆ ಬಿಟ್ಟೋದ್ರು ಪಾಪನ. ಅದು ತಾನೇ ನಾನ್ ಮಾಡ್ತಿದ್ದೆ 10 ಗಂಟೆಯಿಂದ ಒಟ್ಟು ಈಗ 2 ಗಂಟೆ. ಏನಪ್ಪ ನನಗೆ ಗೊತ್ತಾಯ್ತಿಲ್ಲ. ಪ್ಲಾನ್ ಮಾಡ್ಕೊಬೇಕು ರೀ. ನಮ್ಮನೆಯವರು ಪ್ಲಾನ್ ಮಾಡ್ಕೊಳ್ಳಲ್ಲ. ಇದು ನನಗೂ ಗೊತ್ತು, ನಮ್ಮ ಪಪ್ಪಂಗೂ ಗೊತ್ತು, ಅಮ್ಮಂಗೂ ಗೊತ್ತು. ಪಪ್ಪ ಹೇಳ್ತಾರೆ ಯಾವಾಗ ಬರ್ತೀರಾ ಅಂತ ಬೆಂಗಳೂರಿಂದ ಕೇಳಿದ್ರೆ ಇವತ್ತು ಸಂಜೆ ಅಂದ್ರೆ ಅವ್ರು ಫಿಕ್ಸ್ ಆಗ್ಬಿಡ್ತಾರೆ, ಇನ್ನು 2 ದಿನ ಆಗುತ್ತೆ ಇವ್ರು ಬರೋದು ಅಂತ. ಇವಾಗ್ಲೂ ಅಷ್ಟೇ ನಮ್ಮನೆಯವರು ಇಷ್ಟೊತ್ತಲ್ಲಿ ಹೊರಡೋದು ನೋಡಿ ಡೌಟ್ ಇತ್ತು. ಹಾಸನಕ್ಕೆ ಹೋದಾದ್ರೂ ಕ್ಯಾನ್ಸಲ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ ನಾನು. ನಮ್ಮನೆಯವ್ರು ನಾನು ಓಡಾಡಿದ್ ನೋಡಿದ್ರೆ ನಾನು ಹಾಸನ ತಲುಪೋದಿತ್ತು ನಡ್ಕೊಂಡೆ. ಎಲ್ಲ ಮಾಡ್ಕೊಂಡೆ. 1 ಗಂಟೆ ಅವರು ವೇಸ್ಟ್ ಹೇಳ್ತಾರೆ, ನಂದು ವೇಸ್ಟ್. ನನ್ನ ಮಗನ ಪಾಪ ಮಲಗ್ಸೋದು 1 ಗಂಟೆ ಲೇಟ್ ಮಾಡಿದೆ ಇವರಿಂದಾಗಿ. ಅದು ಡ್ಯಾಡಿ ನಾನು ಬರ್ತೀನಿ ಅಂತ 4 ಸರಿ ಇವ್ರ ಅಪ್ಪನಿಂದೆ ಓಡಾಡ್ತೇವೆ. ಗೇಟ್ವರೆಗೆ ಹೋಗೋದು, ಗೇಟ್ ಬೈಕ್ ಸ್ಟಾರ್ಟ್ ಮಾಡೋದಂತೆ, ಒಂದ್ಸರಿ ನಿಲ್ಸೋದಂತೆ, ಅವ್ನು ಹಿಡ್ಕೊ ಬಂದಿಲ್ಲದಂತೆ. ನನ್ನ ಮಕ್ಕಳು ಒಂದ್ಸರಿ ಪ್ಲಾನ್ ಮಾಡ್ಕೊಳ್ರಿ. ಬೆಂಗಳೂರು ಕೆಲಸ ಅಂದ್ರೆ ನೀವು ಬೆಳಗ್ಗೆನೆ ಹೊರಡ್ಬೇಕು. ನೀವು ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡ್ರಿ ಅಂದ್ರೆ ಆ ಟೈಮ್ ಆಗಲ್ಲ, ಆ ಟೈಮ್ ಅಡ್ಜಸ್ಟ್ ಆಗಲ್ಲ. ಪಾಪ ಕಿರಣ್ ಕರೆಕ್ಟಾಗಿ ಹೇಳ್ತಾರೆ, ಅಣ್ಣ ಬೇಡ ಸ್ಕಿಪ್ ಮಾಡಿ, ಬರೋದು ಟೈಮ್ ಆಗುತ್ತೆ, ಎಲ್ಲಿದ್ರೆ ಹೇಳಿ ಅಂತ. ಇವ್ರು ಫೋನ್ ಮಾಡ್ಬಿಟ್ಟು ಈಗ ಹೊರಟಿದೀನಿ ಅಂತಾರೆ. ಹೊರಟಿದ್ರೆ ಬೇಡ ಅನ್ನಕ್ಕಾಗುತ್ತೆ ಅವರು. ಲೇಟ್ ಆಗುತ್ತೆ ಕಿರಣ್ ಅವರೇ, ವಿಕಾಸ್ ಅವರೇ ಬರೋದು ಅಂತ ಹೇಳ್ಬೇಕು ತಾನೆ ನೀವು. ಈಗ ಹಾಸನಲ್ಲಿದ್ದೀನಿ, ಅಲ್ಲಿ ಬರೋದು ಇನ್ನೂ 4 ಗಂಟೆ ಆಗುತ್ತೆ, ನಿಮ್ದು ಟೈಮ್ ಎಷ್ಟಾಗುತ್ತೆ, ಬೇಡ ಬರಲ್ಲ ಅಂತ ಒಂದು ಮಾತಲ್ಲಿ ಮುಗಿಸ್ಬೇಕು. ನನ್ನ ಮಗ ಮಲಗಿದ್ದಾನೆ. ನಮ್ಮ ಡ್ಯಾಡಿ ಇವಾಗ ಓಹೋ ಇಲ್ಲ ಧೂಳು. ಇದೇನೋ ನನಗೆ ಮುಂಚೆಯಿಂದನೂ ಇಷ್ಟ ಇಲ್ಲ ಕಡಲೆ ಬೀಜ. ಇದಕ್ಕೇನಂತಾರೆ ಕಡಲೆಕಾಯಿ ಗಿಡ. ನಾಟಿ ಸೌತೆನ ರೆಡಿ ಇದೆ. ನಾಟಿ ಸೌತೆಕಾಯ ಅದು ಅಲ್ಲ ಇದು ಅಲ್ಲ, ಆ ಥರದ್ದು. ನಮ್ಮ ಡ್ಯಾಡಿ ಈಗಷ್ಟೇ ಹಾಸನಿಂದ ಬಂದರು. ಬರ್ತಿದ್ದಾಗನೇ ಫ್ರೆಶ್ ಅಪ್ ಎಲ್ಲ ಹಾಗೆ
ಕುಕ್ಕುಂಬರ್ನ ಕಟ್ ಮಾಡಿ ಇಡ್ತಾರೆ. ಅವ್ರು ಎಷ್ಟು ಬೇಕೋ ಅಷ್ಟು ತಿನ್ಕೊತಾರೆ. ನಮ್ಮ ಡ್ಯಾಡಿ ಎಷ್ಟೇ ಆ್ಯಕ್ಟಿವ್ ಅಂದರೆ ಎಷ್ಟೇ ಚಳಿ ಇರಲಿ ಮಳೆ ಇರಲಿ ಹೊರೆ ಬೀಳ್ತಾ ಇರಲಿ, ಇವಾಗ ಸಿಕ್ಕಾಬಟ್ಟೆ ಚಳಿ ಅಲ್ವಾ, ಸಂಜೆ ಬೆಳಗ್ಗೆ ಬೇಗ ಎದ್ದೇಳಕ್ಕಾಗಲ್ಲ. ಆದರೂ ಕೂಡ ನಮ್ಮ ಪಪ್ಪ 4 ಮಕ್ಕಳು 5 ಗಂಟೆಗೆ ಎದ್ದು ಏನೇನು ಬೆಳಗ್ಗೆ ಕೆಲಸ ಮಾಡಬೇಕು, ನೀರು ಕಾಯಿಸಿಡ್ತಾರೆ, ದೊಡ್ಡ ಪಾತ್ರೆಯಲ್ಲಿ ನೀರಲ್ಲೇ ಗುರಿ ಹಾಕ್ತಾರೆ, ಕಾಫಿ ಮಾಡ್ತಾರೆ. ಪಪ್ಪಾಯ ಬೆಳಗ್ಗೆ ಎದ್ದು ಕಟ್ ಮಾಡೋದೆಲ್ಲ ಅವರೇನೆ. ಮತ್ತು ಹಣ್ಣು ಪಣ್ಣು ಸಿಪ್ಪೆ ಸುಲಿಯೋದು, ಮಕ್ಕಳಿಗಾಗಲಿ ನಮಗಾಗಲಿ ಕಟ್ ಮಾಡಿಕೊಡೋದೆಲ್ಲ ಡ್ಯಾಡಿನೇ. ತೋಟಕ್ಕೆ ಹೋದ್ರೂ ಒಂದು ಆಳಿನ ಕೆಲಸ ಮಾಡ್ಕೊಂಡ್ಬಿಟ್ಟು ಬರ್ತಾರೆ. ಮನೆಗೆ ಬಂದರೆ ಸೌತೆಕಾಯಿ, ಕ್ಯಾರೆಟು, ಇಲ್ಲಾಂದರೆ ನೂಕೋಲು ಏನಾದರೂ ಒಂದು ತಿಂತಾನೇ ಇರ್ತಾರೆ ಡ್ಯಾಡಿ. ಮಿಕ್ಸ್ ಮಾಡಿ ಮತ್ತೆ ಮುಚ್ಚಿಡ್ಬೇಕು, ದಮ್ ಕಟ್ತಂಗೆ ಒಂದು 10-15 ನಿಮಿಷ ಸಾಕಾಗಿರುತ್ತೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಉಪ್ಪು ಖಾರ ಹುಳಿ ಎಲ್ಲ ಸರಿ ಇದೆಯಾ? ನಿಂಬೆಹಣ್ಣು 3 ಹಾಕಬೇಕು, ಅವಾಗ ಚೆನ್ನಾಗಿರುತ್ತೆ. ಮೊಟ್ಟೆ ಹಾಕಿದ್ದೀನಿ ರೆಡಿ ಹಂಗಂತ. ಮೊಟ್ಟೆ ಕಲಸಿ ಇಟ್ಟಿದ್ದೆ. ಹಾಗೆ ನಾನು ಜ್ಯೂಸ್ ಮಾಡ್ಕೊಂಡು ಕುಡಿತಾ ಇದ್ದೆ. ನನ್ನ ಮಗನೂ ಕೂಡ ಮಲಗಿದ್ನಲ್ಲ, ಅವನು ಎದ್ದೇಳೋದ್ರೊಳಗೆ ಊಟ ಮುಗಿಸ್ಕೊಂಡ್ಬಿಟ್ಟು ಬರೋಣ ಅಂತ ಹೇಳಿ ನಾನು ಊಟ ಮಾಡ್ಕೊಂಡು ಬಂದೆ. ನನ್ನ ಮಗ ನೋಡಿ ಎದ್ದೇ ಇದ್ದಾನೆ ಅಷ್ಟರಲ್ಲಿ. ಹಾಗೆ ಸಂಜೆ ಆಗಿತ್ತಲ್ಲ, ತೋಟಕ್ಕೆ ಜನ ಬಂದಿದ್ರು ಮನೆ ಹತ್ರ ಅಂತ ಹೇಳ್ಬಿಟ್ಟು ಅವ್ರನ್ನ ಬಿಟ್ಬಿಟ್ಟು ಬರೋಕ್ಕೆ ಅಂತ ಹೇಳಿ ಪಪ್ಪನ ಜೊತೆ ನಾನು ನನ್ನ ಮಗನೂ ಕೂಡ ಬಂದಿದ್ದೀವಿ. ದಿನ ಬರ್ತಾಯಿರ್ತೀವಿ, ವಾರದಲ್ಲಿ 1-2 ದಿನ ಮಿಸ್ ಆಗ್ಬೋದು. ನನಗಂತೂ ಈ ಜಾಗ ತುಂಬಾ ಇಷ್ಟ. ಊರಿಗೆ ಎಂಟ್ರೆನ್ಸಲ್ಲೇ ಈ ಥರ ಇದೆ. ಹಾಗಾಗಿ ಆ ಬೆಟ್ಟ ಗುಡ್ಡ, ಹಸಿರು, ತಂಗಾಳಿ, ಸೂರ್ಯ ಮುಳುಗ ಅಂತ ಟೈಮ್ ಇವಾಗ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಯಾವಾಗಲೂ ಇದೊಂದು ಜಾಗದಲ್ಲಿ ಜಾಸ್ತಿ ವಿಡಿಯೋ ಮಾಡ್ಕೊತೀನಿ. ಹೊಡಿಬೇಕು, ಬೆಲ್ಲ ಬಿದ್ದು ಎಲ್ಲ ಏಟಾಯ್ತವ ಇಲ್ಲ ತಡಿ ತಡಿ ಅಲ್ಲೇ ಇರು, ನಾನೇ ನೋಡ್ತೀನಿ. ಒಬ್ಬೋ 2 ಕಾಲಿಗೂ ಏಟಾಗ್ಬಿಡ್ತಲ್ಲಪ್ಪ. ನನಗೂ ನಮ್ಮ ಮನೆ ಮಕ್ಕಳಿಗೂ ಇದಿಷ್ಟ. ಹಾಲು ಒಳಗಡೆ ಚಂಗ್ಸ್ ಹಾಕೊಂಡು ತಿನ್ನೋದು. ಬಿಸಿ ಹಾಲಿಗೆ ನೆನೆ ಹಾಕಬೇಕು ಎಲ್ಲ. ಸಾಕು ಸಾಕು ಸಾಕು, ನನಗೆ ಇದು. ನಿಮಗೆ ಸಂಜೆ ರಾತ್ರಿಗೆ ಮಾಡ್ಕೊಡ್ತೀನಿ ಬಿಡಿ. ನೋಡಿ ಅಲ್ಲೋಗಿ ಕೂತ್ಕೊಂಡು ತಗೊಬಂದು ಕೊಡು ಅಂತ ಡ್ಯಾಡಿ. ಅಕ್ಕ ಬಂದ್ಲಾ? ಹಾಂ ತಗೋ ತಗೋ ತಗೋ. ಬಾಯೆಲ್ಲ ತುಂಬಿಟ್ಕೊಂಡಿದ್ದಾನೆ, ಮತ್ತೆ ಕೊಡು ಅಂತ. ನನ್ನ ಮಗನ ಕಾಲು ಹಂಗೆ ಆಗ್ಬಿಟ್ಟಿದೆ. ಎಷ್ಟು ದಿನ ತಡಿ, ಒಂದೊಂದು ಹಾಕ್ತೀನೋ. ಬಟ್ಲಲ್ಲಿದ್ರೆ ಏನಾಗುತ್ತೆ? ಓಹೋ ಡ್ಯಾಡಿ ಹೊಡೆದನು. ನಚ್ಚಿಗಾಗುತ್ತಲ್ಲ. ಹಾಂ ಪಾಪ ಲಕ್ಕಿ ಕಣ, ಲಕ್ಕಿ ಪಾಪ. ಕೆರೆ ಅದರಲ್ಲಿ ಬೆನ್ ಕೆರೆ, ಅದ್ರದ್ದು ಬೆನ್ ಕೆರೆ. ಅದೇ ಕೋಲಲ್ಲಿ ಕಣ. ಕೋಲೆ ಬಿಟ್ಟು ಬರ್ತಾ ಇದ್ದಾನೆ. ಹಾಗೆ ಇವತ್ತು ನಮ್ಮಮ್ಮ ಏನೋ ಉಪ್ಪಿನಕಾಯಿ ಮಾಡ್ತಾಯಿದ್ರು, ಇಳ್ಳಿಕಾಯಿ ಉಪ್ಪಿನಕಾಯಿ. ಸೊ ಹಾಗಾಗಿ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಎಲ್ಲ ಇಳ್ಳಿಕಾಯ್ದು ಈ ಥರ ರಸ ತೆಗ್ದು ಇಟ್ಕೊಂಡಿರಬೇಕು. ಅಂದರೆ ಈ ರಸನ ಚೆಲ್ಲಬಾರ್ದು. ಅಂದರೆ ನಮ್ಮಮ್ಮ ಮಾಡೋ ರೀತಿಲಿ ನಾನು ಹೇಳ್ತಾ ಇದ್ದೀನಿ. ಇಳ್ಳಿಕಾಯಿನ ಈ ಥರ ಅರ್ಧಕ್ಕೆ ಕಟ್ ಮಾಡಿಕೊಂಡು, ನಾವು ಇಳ್ಳಿಕಾಯಿ ಅಂತೀವಿ, ಅದೇ ಇಳ್ಳಿಕಾಯಿನ ಅರ್ಧಕ್ಕೆ ಕಟ್ ಮಾಡ್ಕೊಂಡ್ಬಿಟ್ಟು ಒಂದು 3/4 ಭಾಗದಷ್ಟು ಈ ಥರ ರಸ ಹಿಂಡಬೇಕು. ಬಟ್ ಈ ರಸ ಚೆಲ್ಲಬಾರ್ದು, ಹಾಗೆ ಇಟ್ಕೊಂಡಿರ್ಬೇಕು. ಆಮೇಲೆ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಬೇಕು. ನಮಗೆ ಯಾವ ಸೈಜ್ ಇಷ್ಟ, ಯಾವ ಥರ ಇಷ್ಟ ಆ ಥರ ಕಟ್ ಮಾಡಬೇಕು. ಈಗ ಅಮ್ಮ ಕಟ್ ಮಾಡ್ಕೊತಾ ಇದ್ದಾರೆ. ಅಲ್ಲಿ ನೆನೆ ಹಾಕಲ್ಲ, ಹಾಗೆ ಮಾಡೋದು. ಇದು ನನಗೆ ನಮ್ಮ ಪಪ್ಪಂಗೆ ತುಂಬಾ ಇಷ್ಟ. ಈ ಥರ ಮಾಡಿಟ್ಕೊಂಡ್ರೆ 15 ದಿನಕ್ಕೆ ಖಾಲಿ ಆಗುತ್ತೆ. ಬಟ್ ಕೆಲವ್ರು ಇದಕ್ಕೆ ನೀರೇ ತಾಗ್ಸಲ್ಲ, ಇದಕ್ಕೆ ನೀರು ಹಾಕಿ ಮಾಡ್ತಿರಲ್ಲಮ್ಮ. ಹಾಂ, ಉಪ್ಪಿನಕಾಯಿ ತುಂಬ ದಿನ ಇಡಬೇಕಾಗುತ್ತಲ್ಲ, ಹಾಗಾಗಿ ನೀರು ಹಾಕಲ್ಲ, ಹಾಳಾಗುತ್ತೆ ಅಂತ ಕೆಲವರು. ಅಂದರೆ ಅದೇ ಬೇರೆ ರೀತಿ ಮಾಡೋದಿರುತ್ತೆ, ಇದು ಇದೇ ಬೇರೆ ರೀತಿ. ಹಾಗೆ ಇದರೊಳಗೆ ತಿರುಳಿರುತ್ತಲ್ಲ, ಇದು ತಕ್ಕೊಬೇಕು, ಇದು ತೆಗಿಬೇಕು. ರಸ ಹಿಂಡ್ಬಿಟ್ಟು ತೆಗೆದುಬಿಟ್ಟು ಆಮೇಲೆ ಈ ಥರ ನೋಡಿ ಹಿಂಗೆ ಕಟ್ ಮಾಡ್ಕೊಬೇಕು. ಇದೇನು ಉಪ್ಪಲ್ಲಾಕಿ ನೆನೆಸೋದು ಅದೆಲ್ಲ ಜಾಸ್ತಿ ಮಾಡಲ್ಲ. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ, ಅರಳುಪ್ಪು, ಅರಿಶಿನ, ಖಾರದ ಪುಡಿ. ನಮಗೆ ಎಷ್ಟು ಬೇಕು ಖಾರ ಅಷ್ಟು. ಕಲರ್ ಡಿಮ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಈ ಥರ ಪ್ಲಾಸ್ಟಿಕ್ಕಿಗೆ ಹಾಕಿ ಇಡೋದು ನಮ್ಮಮ್ಮ. ಈಗ ಇದಕ್ಕೆ ಏನು ರಸ ಎತ್ತಿಟ್ಕೊಂಡಿದ್ವಿ ಇದರ ಬೀಜ ತೆಗೆದು ಹಾಕಬೇಕು. ಹುಳಿನ ಹಾಕಿ ಕಲಸಿ ಈ ಥರ ಸ್ವಲ್ಪ ಬಿಡಬೇಕು. ಇನ್ನು ಹುಳಿ ಬೇಕು ಅಂದರೆ ಹಾಕೊಬೇಕು. ಇನ್ನು ಉಳಿದಿದ್ದನ್ನ ಈ ಥರ ಎತ್ತಿಟ್ರೆ ಈಗ ಬೇಸಿಗೆ ಟೈಮಲ್ಲಿ ಯಾರಾದರೂ ಬಂದಾಗ ಜ್ಯೂಸು ಚಿತ್ರಾನ್ನಕ್ಕಾಗುತ್ತೆ. ನಮ್ಮಲ್ಲಿ ಜ್ಯೂಸು ಒಂದು 10 ನಿಮಿಷನಾ, ಒಂದು ಅರ್ಧ ಗಂಟೆ. ಇವಾಗ ಒಂದು ಬಾಣಲೆಗೆ ಮೆಂತ್ಯ ಹಾಕಿ ಚಟಪಟ ಅನ್ನಿಸ್ಕೊಂಡು, ಎಷ್ಟು ಸ್ಪೂನ್? ಒಂದು ಅರ್ಧ ಸ್ಪೂನ್ ಸಾಕ? ಸ್ವಲ್ಪ ಸಾಕು. ಮತ್ತು ಸಾಸಿವೆ, ಜೀರಿಗೆ ಒಂದು ಜಾಸ್ತಿನಾ? ಸ್ವಲ್ಪ ಜೀರಿಗೆ ಇದ್ರೆ ಚೆಂದ. ಹಾಂ, ಜೀರಿಗೆ 1-2 ಸ್ಪೂನ್ ಅಷ್ಟು. ಸ್ವಲ್ಪ ಅಮ್ಮ ಸೋಂಪು ಹಾಕ್ತಾರೆ,
ಚೆನ್ನಾಗಿರುತ್ತೆ. ಒಂದೆರಡು ಗಡ್ಡೆ ಸಾಕಾ? ಒಂದೆರಡು ಗಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ಸುಳ್ಕೊಬೇಕು. ಹುರಿದಿದ್ದು ಮೆಂತ್ಯ, ಸಾಸಿವೆ, ಜೀರಿಗೆ ಎಲ್ಲನೂ ಹಾಕಿ ಈಗ ಕುಟ್ಕೋಬೇಕು. ಸಾಸಿವೆ ಜೀರಿಗೆ ಏನು ಕುಟ್ಕೊಂಡಿತ್ತು ಅದು ತೆಗೆದಿಟ್ಕೊಬಿಟ್ಟು ಮತ್ತು ಅದೇ ಇದಕ್ಕೆ ಕುಟಾಣಿಗೆ ಬೆಳ್ಳುಳ್ಳಿ ಮತ್ತು ತುರುಕು ಮೆಣಸಿಕಾಯಿ ಹಾಕಿ ದಪ್ಪಕ್ಕೆ ಗೆಚ್ಕೊಳ್ತಾ ಇದ್ದೀನಿ. ಈಗ ಒಂದು ಬಾಣಲಿಗೆ ಒಂದು 2-3 ಸ್ಪೂನು ಎಣ್ಣೆ ಹಾಕ್ಬಿಟ್ಟು ಇದಕ್ಕೆ 1 ಸ್ಪೂನಷ್ಟು ಸಾಸಿವೆ, ಅದಾದಮೇಲೆ ಕುಟ್ಕೊಂಡಿರೋಂಥ ಬೆಳ್ಳುಳ್ಳಿ ಮತ್ತು ತುರುಕು ಮೆಣಸಿನ್ಕಾಯಿ, ಹಾಗೆ ಇದಕ್ಕೆ ಕರಿಬೇವಿನ ಸೊಪ್ಪು ಸ್ವಲ್ಪ ಬೇಕಾದ್ರೆ ಹಾಕೋಬೋದು, ಬೇಡದಿಲ್ಲ. ನೆಕ್ಸ್ಟ್ ನಂಗೆ ಇಷ್ಟವಾದ ಇಂಗು. ಅಮ್ಮ ಇಲ್ಲಿ ಬೆಳ್ಳುಳ್ಳಿನ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದಾರೆ. ಇಂಗು, ಉಪ್ಪಿನಕಾಯಿಗೆ ಹಿಂಗಿದ್ರೆ ಚಂದ. ನೆಕ್ಸ್ಟ್ ಇದಕ್ಕೆ ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದವಾಗ ಉಪ್ಪು, ಖಾರ, ಹುಳಿ ಎಲ್ಲ ಹಾಕಿ ಅದನ್ನು ಹಾಕಬೇಕು. ಇಷ್ಟು ನೀರು ಹಾಕ್ತಾ ಇದ್ದಾರಮ್ಮ. ಇದು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಇದು ದಿಢೀರ್ ಅಂತ ಆಗುವಂಥ ಉಪ್ಪಿನಕಾಯಿ, ತುಂಬ ರುಚಿಯಾಗಿರುತ್ತೆ ಮಾತ್ರ. ಈಗ ಒಂದು 20 ನಿಮಿಷ ಬೇಯಿಸ್ಬೇಕು. ಈ ನೀರೆಲ್ಲ ಹಿಂಗಬೇಕು. ಮುಚ್ಚಿಟ್ಬಿಟ್ಟು ಊಟ ಮಾಡ್ಕೊಂಡು ಬರ್ತೀವಿ. 20 ನಿಮಿಷದ ನಂತರ ನೋಡಿ, 20 ನಿಮಿಷ ಆದಮೇಲೆ ಇಷ್ಟು ನೀರು ಆಗಿದೆ, ಒಂದು ಸ್ವಲ್ಪ ಗಟ್ಟಿ ಆಗಿದೆ, ನೀರು ಸ್ವಲ್ಪ ಹಿಂಗಿದೆ. ಈಗ ರುಬ್ಬಿರೋ ಅಂಥದ್ದು ಏನು ಕುಟ್ಕೊಂಡಿದ್ವಲ್ಲ ಫ್ರೈ ಮಾಡಿ, ಸಾಸಿವೆ, ಜೀರಿಗೆ, ಮೆಂತ್ಯ ಅದನ್ನು ಹಾಕಬೇಕು. ಹೊರಗಡೆ ಆದರೆ ಒಂದು ವಾರ ಇಡ್ಬೋದು ಅಷ್ಟೇ, 5-6 ದಿನ. ಫ್ರಿಜ್ಜಲ್ಲಿ ಆದರೆ 15 ದಿನ ಇಟ್ಕೊಂಡು ತಿನ್ಬೋದು. ಯಾಕಂದರೆ 20 ದಿನ ಇಡ್ಬೋದು. ಆದ್ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ, ಅವಾಗ ಬಾಕ್ಸಿಗೆ ತುಂಬ ಇಡೋದು. ಇದಾದ್ಮೇಲೆ ಆಫ್ ಮಾಡೋದು ಅಷ್ಟೇ, ಮುಗೀತು. ಇದು ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿ ಬರುತ್ತೆ, ತುಂಬ ಅಲ್ಲ. ಈಗ ನೋಡಿ, ಈಗ ರಸ ಕಾಣಿಸುತ್ತಲ್ಲ, ಈ ರಸ ಎಲ್ಲ ಹಿಂಗಿರುತ್ತೆ. ನಾವು ಈಗ ಅಂಗಡಿ ತಗೊಳ್ತಿರೋಲ್ಲ, ಗಾಸ್ಟನೇ ಎಷ್ಟಿರುತ್ತಲ್ಲ ಅದರಲ್ಲಿ ಇದೇ ಉಪ್ಪಿನಕಾಯಿ ಕಡಿಮೆ ಇರುತ್ತೆ ನೋಡಿ. ದಿಢೀರ್ ಅಂತ ಮಾಡುವಂಥ ಉಪ್ಪಿನಕಾಯಿ ರೆಡಿ ಆಯಿತು. ಇವಾಗ ಸ್ವಲ್ಪ ಪಪ್ಪಂಗೆ ರುಚಿ ಕೊಡೋದು ಒಂದನ್ನು, ಕಹಿ ಇದೆಯಾ, ಹುಳಿ ಇದೆಯಾ, ಉಪ್ಪು ಬೇಕಾ, ಖಾರ ಬೇಕಾ ಅಂತ ನೋಡಿ ಹೇಳೋಕ್ಕೆ. ಸ್ವಲ್ಪ ಕಹಿ ಇರುತ್ತೆ, ಅದು ನಮಗೆ ಅಡ್ಜಸ್ಟ್ ಆಗಿಬಿಟ್ಟಿದೆ. ನಮ್ಮ ಪಪ್ಪ ನೋಡಿ, ನಮ್ಮದು ಊಟ ಎಲ್ಲಾಗಿ ಮಧ್ಯಾಹ್ನ ಮಾಡಿದ್ದಮ್ಮ. ಈಗ ಸಂಜೆ ಆಗಿದೆ, ತಣ್ಣಗಾಗಿದೆ. ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ. ನೀರು ಹಾಕಿದ್ದು ಒಂದು ಡ್ರಾಪ್ ಕೂಡ ನೀರಿಲ್ಲ. ಈಗ ಇದನ್ನು ಬಾಟ್ಲಿಗೆ ತುಂಬಿಡೋದು. ನಮಗೆ ಇದು ಅಭ್ಯಾಸ ಆಗಿ ತುಂಬಾ ಇಷ್ಟ ಆಗಿದೆ. ಇದು ಫಸ್ಟ್ ಟೈಮ್ ನೀವುಗಳು ಮಾಡ್ಕೊತಿದ್ರೆ ಒಂಚೂರು ನಿಮಗೆ ಕಹಿ ಅನ್ನಿಸ್ಬೋದು ಅಥವಾ ಹುಳಿ ಅನ್ನಿಸ್ಬೋದು. ನಮಗೆ ಮಾತ್ರ ಅಂಗಡಿಯಿಂದ ತಗೊಬಂದು ಕಡಿಮೆ ತಿನ್ನೋದು ಇಷ್ಟಪಡೋದು ನಾವುಗಳೆಲ್ಲ. ಯಾರು ಬಂದರೆ ನೆಂಟರುಗಳು ಬೇಕಾಗುತ್ತೆ ಅಂತ ತಗೊಬಂದು ಇಟ್ಕೊಳ್ತೀವಿ. ಬಿಟ್ಟರೆ ಈ ಸೀಸನಲ್ಲಿ ಅಮ್ಮನೇ ಹಾಕ್ಬಿಟ್ಟು ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಇಷ್ಟೇ, ದಿಢೀರ್ ಅಂತ ಮನೇಲೆ ಮಾಡ್ಕೊಳ್ಳೋ ಉಪ್ಪಿನಕಾಯಿ ರೆಡಿ. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.